ತುಮಕೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಯಾವ ರೀತಿ ತಯಾರು ಮಾಡಬೇಕು, ಶುಚಿತ್ವದ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನಾಧಿಕಾರಿ ರಾಮಾಂಜನಪ್ಪ ಹಾಗೂ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಅಭಿಯಾನ ವ್ಯವಸ್ಥಾಪಕರಾದ ದೊಡ್ಡವಲ್ಲಪ್ಪ ಹಾಗೂ ಡೆಲನ್ಮ ಶಾಖೆಯ ಸಹಾಯಕರು ಅಂಜನಪ್ಪ ಎನ್ಎಚ್ ಹಾಗೂ ಡೆನಲ್ಮ ಶಾಖೆಯ ವ್ಯವಸ್ಥಾಪಕರು ರೇವಣ್ಣ ಅವರು ವಾರ್ಡ್ಗೆ ಸಂಬಂಧಪಟ್ಟಂತೆ ಪಟ್ಟಣ ವ್ಯಾಪಾರ ಸಮಿತಿಯ ಸದಸ್ಯರಾದ ಶ್ರೀಧರ್, ರವಿಕುಮಾರ್, ವಸೀಂ ಅಕ್ರಮ್, ಟಿಎಸ್ ರಾಜಶೇಖರ್, ಮುತ್ತುರಾಜು, ಜಿ ಜಗದೀಶ್ ಹಾಗೂ ನಾರಾಯಣ, ತರಬೇತಿ ಸಂಸ್ಥೆಯ ತರಬೇತಿ ಆಯೋಜಕರು ಅಂಬರೀಶ್ ನಾರಾಯಣ್ ಹಾಗೂ ವ್ಯವಸ್ಥಾಪಕರು ಚಿದಾನಂದ ಗೌಡ ಮತ್ತು ಆಹಾರ ಪದಾರ್ಥ ಮಾರಾಟ ಮಾಡುವ ಬೀದಿ ಬದಿ ವ್ಯಾಪಾರಿಗಳು ಹಾಜರಿದ್ದರು. ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯ ವಸೀಂ ಅಕ್ರಮ್ ಮಾತನಾಡಿ, ಭಾರತ ದೇಶದಲ್ಲಿ 50% ಜನ ರಸ್ತೆ ಬದಿಗಳಲ್ಲಿ ಆಹಾರ ಸೇವನೆ ಮಾಡುತ್ತಿದ್ದಾರೆ. ದೇಶದ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಗುಣಮಟ್ಟದ ಆಹಾರ ಒದಗಿಸುವುದು ಅತಿ ಮುಖ್ಯ. ತರಬೇತಿ ಪಡೆದು ಪ್ರಯೋಜನ ಪಡೆದುಕೊಳ್ಳಬೇಕು, ವ್ಯಾಪಾರದಲ್ಲಿ ಅಳವಡಿಸಬೇಕು ಎಂದರು. ಸರ್ಟಿಫಿಕೇಟ್ ಇದೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ. ಈಗ ಒಂದು ಹೊಸದು ಏನಂತ ಹೇಳಿದ್ರೆ, ಈಗ ಸರ್ ಹೇಳಿದ್ರು ಆಲ್ಮೋಸ್ಟ್ ಮೋರ್ ದನ್ 50% ಜನ ಈ ಬೀದಿ ವ್ಯಾಪಾರಿಯ ಪರಿಣಾಮ ಬಂದು ತಿಂತಾರೆ ಅಂತೇಳಿ. ಅಂದರೆ ನೀವು ಒಂದು 50% ಪಾಪ್ಯುಲೇಷನ್, ಇಂಡಿಯಾದಲ್ಲಿರುವಂಥ ಪಾಪ್ಯುಲೇಷನ್ಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದೀರ. ಆದರೆ ಇನ್ನೊಂದು ಚೂರು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಜನರು ಕೂಡ ನಿಮ್ಮ ಹತ್ರ ಜಾಸ್ತಿ ಆಕರ್ಷಿತರಾಗ್ತಾರೆ, ನಿಮ್ಮ ಹತ್ರ ಬರ್ತಾರೆ. ಅವಾಗ ಏನಾಗುತ್ತೆ, ಜನರ ಕಾಸು ಕಡಿಮೆ ಆಗುತ್ತೆ ಅಲ್ವಾ. ನೀವು ಈಗ 5 ಸ್ಟಾರ್ ಹೋಟೆಲ್ಗೆ ಹೋದ್ರೆ ಜಾಸ್ತಿ ಕ್ವಾಲಿಟಿ ಇರುತ್ತೆ, ನಿಮ್ಮ ಹತ್ರ ಕಡಿಮೆ ಕ್ವಾಲಿಟಿ ಇರುತ್ತೆ. ನಿಮ್ಮ ಹತ್ರನೇ ಒಂದು ಒಳ್ಳೆ ಫುಡ್ ಸಿಗ್ಬೇಕಾದ್ರೆ ಅವ್ರ ಕಡೆ ಎಲ್ಲಿ ಹೋಗೋದಿಲ್ಲ. ಸೊ ಈ ಒಂದು ಸರ್ಟಿಫಿಕೇಟ್ ಇಂದ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಜನರಿಗೆ ಒಂದು ನಂಬಿಕೆ ಬರುತ್ತೆ, ನಿಮ್ಮ ಹತ್ರ ಒಂದು ಸುರಕ್ಷಿತವಾದ ಆಹಾರ ಸಿಗುತ್ತೆ. ನೀವು ಈ ಒಂದು ಟ್ರೈನಿಂಗ್ ಅನ್ನು ಅಟೆಂಡ್ ಆಗಿದ್ದೀರಿ. ಆರೋಗ್ಯದ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಸುಮಾರು 50% ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಸೇವನೆ ಮಾಡ್ತಾ ಇದೆ ಅಲ್ವಾ. ಇಷ್ಟೊಂದು 50%, 100ರಿಂದ 50 ಜನನೇ ಹೈಫೈ ಹೋಟೆಲ್ಗಳಲ್ಲಿ ವ್ಯಾಪಾರ ಊಟ ಮಾಡೋದು. 50% ನಮ್ಮ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಗುಣಮಟ್ಟದ ಆಹಾರ ಜೀವನಕ್ಕೆ ಜನಗಳಿಗೆ ನಾವು ಕೊಟ್ಟರೆ ಒಳ್ಳೆ ಟೇಸ್ಟ್ನಿಂದ ಮುಂದಿನ ದಿನಗಳಲ್ಲಿ ನಾವು ಹೈಫೈ ಲೆವೆಲ್ ಅವ್ರಿಗೆ ಒಂದು ಪ್ರಾಫಿಟ್ ಮಾಡೋಕ್ಕಾಗುತ್ತೆ.